ಯಾವಾಗ ಈ ಭೂಲೋಕದಲ್ಲಿ ರಾಯರು ಅವತಾರವನ್ನ ಮಾಡಿದರೋ ಆ ನಂತರದ ಕ್ಷಣದಲ್ಲಿ ಭಗವಂತ ನನ್ನ ಕೆಲಸ ಏನಿದೆ, ಭಗವಂತನ ಕೆಲಸ ಮುಖ್ಯವಾಗಿ ಜಗದ್ರಕ್ಷಣೆ, ಜಗತ್ಪಾಲಕತ್ವ, ಇದು ಭಗವಂತನ ಒಂದು ಲಕ್ಷಣ. ಇಂಥ ಲಕ್ಷಣ ವಿಶಿಷ್ಟನಾದಂತಹ ಯಾವ ಭಗವಂತನಿದ್ದಾನೆ ಆ ಭಗವಂತ ತುಂಬಾ ಸಂತೋಷವನ್ನ ಪಡ್ತಾನಂತೆ. ಭಗವಂತನನ್ನ ಅಥವಾ ವಾಯುದೇವರನ್ನ, ಅನೇಕ ದೇವತೆಗಳನ್ನ ಎರಡು ಉದ್ದೇಶವನ್ನ ಇಟ್ಟುಕೊಂಡು ದೇವತೆಗಳ ಉಪಾಸನೆಯನ್ನ ಜಗತ್ತಿನಲ್ಲಿ ಮಾಡ್ತಾರೆ. ಒಂದು ಐಹಿಕ ಫಲ, ಕೆಲವರು ಐಹಿಕ ಫಲವನ್ನ ಇಟ್ಟುಕೊಂಡು ಭಗವಂತನ ದೇವತೆಗಳ ಆರಾಧನೆಯನ್ನ ಮಾಡಿದರೆ, ಕೆಲವರು ಪಾರತ್ರಿಕ ಫಲದ ಉದ್ದೇಶವನ್ನ ಇಟ್ಟುಕೊಂಡು ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ. ಅಂಥ ಆರಾಧನೆಯಿಂದ ಸಂತುಷ್ಟನಾದಂತಹ ಯಾವ ಮಹರುದ್ರ ದೇವರು ಇದ್ದಾರೆ, ಆ ಮಹರುದ್ರ ದೇವರು ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ಮಹಾನುಭಾವ ಅಂತ. ಅದಕ್ಕೋಸ್ಕರವೇ ಪ್ರತಿ ಸೋಮವಾರದಂದು ಪ್ರದೋಷ ಕಾಲದಲ್ಲಿ ರುದ್ರದೇವರ ದರ್ಶನವನ್ನ ಮಾಡಿ ಆ ರುದ್ರದೇವರ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದರೆ ಎಲ್ಲ ಫಲಗಳನ್ನು ಕೂಡ ಪೂರೈಸುವಂತಹ ಮಹಾನುಭಾವ ಆ ರುದ್ರದೇವ ಅಂತ ಶಾಸ್ತ್ರಗಳು ಹೇಳ್ತವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಶ್ಲೋಕದಲ್ಲಿ ಆಚಾರ್ಯ ಮಧ್ವರು ಕಲಿಯುಗದಲ್ಲಿ ತತ್ವಜ್ಞಾನ ನಾಶ ಆದ ಸಂದರ್ಭದಲ್ಲಿ ವಾಯುದೇವರ ಮೂರನೇ ಅವತಾರವನ್ನ ಎತ್ತಿ ಮಧ್ವರಾಗಿ ಎಲ್ಲೆಡೆ ತತ್ವಜ್ಞಾನದ ಬೆಳಕನ್ನ ಹರಿಸಿ ಅದೃಶ್ಯೋ ರೂಪ್ಯಪೀಠೇಸ್ತಿ ದೃಶ್ಯಸ್ತು ಬದರೀ ತಟೆ ಎನ್ನುವ ಮಾತಿನಂತೆ ಆಚಾರ್ಯ ಮಧ್ವರು ಅದೃಶ್ಯರಾಗಿ ಉಡುಪಿಯ ಅನಂತೇಶ್ವರನ ಸನ್ನಿಧಾನದಲ್ಲಿ, ದೃಶ್ಯರಾಗಿ ದೊಡ್ಡ ಬದರಿ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ನಾವು ನೀವು ಅನೇಕ ಇತಿಹಾಸಗಳನ್ನು ಗಮನಿಸಿದಾಗ ತಿಳಿದು ಬರುತ್ತೆ. ಯಾಕೆ ಆಚಾರ್ಯ ಮಧ್ವರು ದೊಡ್ಡ ಬದರಿ ಕ್ಷೇತ್ರದಲ್ಲಿ ನಿಶ್ಚಿಂತರಾಗಿ ಇದ್ದಾರೆ ಅಂತ ಹೇಳಿದಾಗ, ರಾಘವೇಂದ್ರ ತೀರ್ಥರಂತಹ ಕಾಮಧೇನು ಕಲಿಯುಗದಲ್ಲಿ ನನ್ನ ನಂತರ ಅವತಾರವನ್ನು ಎತ್ತಿ ನಾನು ಪ್ರಚಾರ ಮಾಡಿದ ವೇದವ್ಯಾಸ ದೇವರ ಸೇವೆಯನ್ನ ಅವಿರತವಾಗಿ ಮಾಡ್ತಾ ಇರೋದನ್ನ ಕಂಡು ಮಧ್ವಾಚಾರ್ಯರು ದೊಡ್ಡ ಬದರಿ ಕ್ಷೇತ್ರದಲ್ಲಿ ನಿಶ್ಚಿಂತರಾಗಿ ಇದ್ದಾರೆ ಅನ್ನೋ ಪ್ರಮೇಯವನ್ನ ಕಳೆದ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ನಿರೂಪಣೆಯನ್ನ ಮಾಡಿ ತೋರಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಗೋಪಾಯತಿ ದೃಢಂ ಯಸ್ಮಿನ್ನವನೀ ದೇವತಾಕುಲಂ ಶಯಾನಃ ಶೇಷಶಯ್ಯಾಯಾಂ ನಿದ್ರಾತೀವ ಹರೇಶ್ಚಿರಂ. ಶಯಾನಃ ಶೇಷಶಯ್ಯಾಯಾಂ ನಿದ್ರಾತೀವ ಹರೇಶ್ಚಿರಂ. ಜಗದೊಡೆಯನಾದಂತಹ ಆ ಭಗವಂತ ಗೋಪಾಲಕ, ಬ್ರಾಹ್ಮಣ ಪಾಲಕ ಅನ್ನೋದನ್ನ ನಾವು ಶಾಸ್ತ್ರದಲ್ಲಿ ನೋಡ್ತೇವೆ. ಇಂಥ ಭಗವಂತ ಸುಖವಾಗಿ ಗೋ ಮತ್ತೆ ಬ್ರಾಹ್ಮಣರ ರಕ್ಷಣೆ ಆಗಬೇಕು ಅನ್ನೋ ಒಂದು ಒತ್ತಾಸೆಯಿಂದ ತುಂಬಾ ಚಿಂತಾಕುಲನಾಗಿ ತನ್ನ ವೈಕುಂಠ ಲೋಕದಲ್ಲಿ ಮಲಗಿದ್ದಾನಂತೆ. ವೈಕುಂಠ ಲೋಕದಲ್ಲಿ ಭಗವಂತ ನಿದ್ರೆಯನ್ನ ಮಾಡ್ತಾ ಇದ್ದರೂ ಕೂಡ ಆ ನಿದ್ರೆಯಲ್ಲಿ ಭಗವಂತನಿಗೆ ಸುಖ ಕಾಣ್ತಾ ಇರಲಿಲ್ಲ. ಎಲ್ಲಿ ತನಕ ಯಾವಾಗ ಈ ಭೂಮಿಯಲ್ಲಿ ರಾಯರು ಅವತಾರ ಮಾಡಿದರೋ ಅಲ್ಲಿ ತನಕವೂ ಕೂಡ ಆ ಭಗವಂತ ನನ್ನ ಮುಖದಿಂದ ಹುಟ್ಟಿದ
ಬ್ರಾಹ್ಮಣರ ರಕ್ಷಣೆ, 33 ಕೋಟಿ ದೇವತೆಗಳ ಸನ್ನಿಧಾನ ಇರುವಂತಹ ಗೋವುಗಳ ರಕ್ಷಣೆ ಹೇಗಾದೀತು ಅನ್ನೋ ಚಿಂತೆಯಲ್ಲಿ ಆ ಭಗವಂತ ತನ್ನ ಆಸನವಾದಂತಹ ಶೇಷನ ಸ್ಥಾನದಲ್ಲಿ ಮಲಗಿದ್ದ. ಆದ್ರೆ ಸುಖವಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಯಾವಾಗ ಈ ಭೂಲೋಕದಲ್ಲಿ ರಾಯರು ಅವತಾರವನ್ನ ಮಾಡಿದರೋ ಆ ನಂತರದ ಕ್ಷಣದಲ್ಲಿ ಭಗವಂತ ನನ್ನ ಕೆಲಸ ಏನಿದೆ, ಭಗವಂತನ ಕೆಲಸ ಮುಖ್ಯವಾಗಿ ಜಗದ್ರಕ್ಷಣೆ, ಜಗತ್ಪಾಲಕತ್ವ, ಇದು ಭಗವಂತನ ಒಂದು ಲಕ್ಷಣ. ಇಂಥ ಲಕ್ಷಣ ವಿಶಿಷ್ಟನಾದಂತಹ ಯಾವ ಭಗವಂತನಿದ್ದಾನೆ ಆ ಭಗವಂತ ತುಂಬಾ ಸಂತೋಷವನ್ನ ಪಡ್ತಾನಂತೆ. ಯಾಕೆ? ನನ್ನ ಕೆಲಸವಾದ ಗೋವುಗಳ ರಕ್ಷಣೆ, ಹಾಗೆ ಕಲಿಯುಗದಲ್ಲಿ ಭೂಸುರ ಅನ್ನೋ ಹೆಸರಿನಿಂದ ಪ್ರಸಿದ್ಧರಾದಂತಹ ಯಾವ ಬ್ರಾಹ್ಮಣರಿದ್ದಾರೆ. ಯಾಕೆ? ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಯಾಗಗಳಲ್ಲಿಯೇ ಅತ್ಯಂತ ಉತ್ತಮವಾದ ಯಾಗ ಯಜ್ಞ ಅಂತ ಹೇಳಿದರೆ ಅಶ್ವಮೇಧ ಯಜ್ಞ. ದೀಪದಲ್ಲಿ ಅತ್ಯಂತ ಬೆಳಗುವ ವಸ್ತುವಿನಲ್ಲಿ ಪ್ರಸಿದ್ಧವಾದ ವಸ್ತು ಅಂತ ಹೇಳಿದರೆ ನಮ್ಮ ನಿಮ್ಮ ಮನೆಯ ಬೆಳಕು ಯಾವುದೂ ಕೂಡ ಅಲ್ಲ, ಹೊರತು ಇಡೀ ಜಗತ್ತನ್ನೇ ಬೆಳಗುವಂತಹ ಯಾವ ದಿವಾಕರ, ಭಾಸ್ಕರ, ಸೂರ್ಯ, ಅವನೇ ಶ್ರೇಷ್ಠ. ಹೇಗೋ ಅದರಂತೆ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, 2 ಕಾಲು ಇರುವಂತಹ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ವಸ್ತು ಅಂತ ಹೇಳಿದರೆ ಅದು ಬ್ರಾಹ್ಮಣ ಮಾತ್ರ. ಆ ಕಾರಣದಿಂದಲೇ ಭಗವಂತನಿಗೆ ಒಂದು ಪ್ರಸಿದ್ಧಿ ಬಂದಿದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ, ಗೋವುಗಳು ಹಾಗೆ ಸಕಲ ಬ್ರಾಹ್ಮಣರ ಹಿತವನ್ನ ಬಯಸುವಂತಹ ಯಾವ ಭಗವಂತನಿದ್ದಾನೆ ಇಂಥ ಭಗವಂತನಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಪ್ರಾತಃ ಸಂಧ್ಯಾ ಕಾಲದಲ್ಲಿ, ಮಧ್ಯಾಹ್ನ ಸಂಧ್ಯಾ ವಂದನೆಯಲ್ಲಿ, ಸಾಯಂಕಾಲದ ಸಂಧ್ಯಾ ವಂದನೆಯಲ್ಲಿ ನಾವು ನೀವು ಪ್ರತಿನಿತ್ಯ ಈ ಶ್ಲೋಕವನ್ನ ಹೇಳ್ತೇವೆ. ಅಂತಹ ಬ್ರಾಹ್ಮಣರ ಹಿತೈಷಿಯಾದಂತಹ ಯಾವ ಭಗವಂತನಿದ್ದಾನೆ, ಜಗತ್ಪಾಲಕತ್ವ ಆ ಭಗವಂತನ ಲಕ್ಷಣ. ಇಂಥ ಭಗವಂತ ಯಾವಾಗ ರಾಯರು ಅವತಾರವನ್ನ ಈ ಭೂಲೋಕದಲ್ಲಿ ಮಾಡಿದರೋ ಆ ಕ್ಷಣದಿಂದ ಆರಂಭ ಮಾಡಿ ಮೊದಲು ನಿದ್ರೆಯನ್ನ ಮಾಡಬೇಕಾದರೆ ಚಿಂತೆಯಿಂದ ಮಾಡಿದ ಆ ಭಗವಂತ ರಾಯರು ಅವತಾರ ಮಾಡಿದ ಮೇಲೆ ಅತ್ಯಂತ ಸುಖವಾಗಿ ತನ್ನ ಸ್ಥಾನವಾದಂತಹ ವೈಕುಂಠ ಲೋಕದಲ್ಲಿ ನಿದ್ದೆಯನ್ನ ಮಾಡ್ತಾ ಇದ್ದಾನೋ ಏನೋ ಅನ್ನುವಂತೆ ನಮಗೆ ತೋರ್ತಾ ಇದೆ ಅಂತ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮಧ್ವಾಚಾರ್ಯರು ಬದರಿ ಕ್ಷೇತ್ರದಲ್ಲಿ ಅನಾಯಾಸವಾಗಿ ವೇದವ್ಯಾಸ ದೇವರ ಹತ್ತಿರ ಪಾಠವನ್ನು ಕೇಳ್ತಾ ಇದ್ದಾರೆ. ಭಗವಂತ ತನ್ನ ವೈಕುಂಠ ಲೋಕದಲ್ಲಿ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ನಿಮ್ಮೆಲ್ಲರ ಸಕಲ ಮನಸ್ಸುಗಳಿಗೂ ಕೂಡ ನಿಯಾಮಕನಾದಂತಹ, ಮನೋನಿಯಾಮಕನಾದಂತಹ, ಕೈಲಾಸ ಲೋಕಾಧಿಪತಿಯಾದಂತಹ ಯಾವ ಮಹರುದ್ರ ದೇವರಿದ್ದಾರೆ ಆ ಮಹರುದ್ರ ದೇವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಪದೇ ಪದೇ ಪ್ರಪನ್ನಾನಾಂ ಸಂಪದ ಸ್ಮೃತಿ ಸಂಭವಾಃ ಪರೀಭಾವ ಪ್ರದೇಯಸ್ಮಿನ್ ಶೈಲೇಶೇ ತೇನು ಶಂಕರಃ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಪುರುಷನೂ ಕೂಡ ಭಗವಂತನನ್ನ ಅಥವಾ ವಾಯುದೇವರನ್ನ, ಅನೇಕ ದೇವತೆಗಳನ್ನ 2 ಉದ್ದೇಶವನ್ನ ಇಟ್ಟುಕೊಂಡು ದೇವತೆಗಳ ಉಪಾಸನೆಯನ್ನ ಜಗತ್ತಿನಲ್ಲಿ ಮಾಡ್ತಾರೆ. ಒಂದು ಐಹಿಕ ಫಲ, ಕೆಲವರು ಐಹಿಕ ಫಲವನ್ನ ಇಟ್ಟುಕೊಂಡು ಭಗವಂತನ ದೇವತೆಗಳ ಆರಾಧನೆಯನ್ನ ಮಾಡಿದರೆ, ಕೆಲವರು ಪಾರತ್ರಿಕ ಫಲದ ಉದ್ದೇಶವನ್ನ ಇಟ್ಟುಕೊಂಡು ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ. ಅಂಥ ಆರಾಧನೆಯಿಂದ ಸಂತುಷ್ಟನಾದಂತಹ ಯಾವ ಮಹರುದ್ರ ದೇವರು ಇದ್ದಾರೆ ಆ ಮಹರುದ್ರ ದೇವರು ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ಮಹಾನುಭಾವ ಅಂತ. ಅದಕ್ಕೋಸ್ಕರವೇ ಪ್ರತಿ ಸೋಮವಾರದಂದು ಪ್ರದೋಷ ಕಾಲದಲ್ಲಿ
ರುದ್ರದೇವರ ದರ್ಶನವನ್ನ ಮಾಡಿ ಆ ರುದ್ರದೇವರ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದರೆ ಎಲ್ಲ ಫಲಗಳನ್ನು ಕೂಡ ಪೂರೈಸುವಂತಹ ಮಹಾನುಭಾವ ಆ ರುದ್ರದೇವ ಅಂತ ಶಾಸ್ತ್ರಗಳು ಹೇಳ್ತವೆ. ಅಂಥ ರುದ್ರದೇವ ಏನು ಮಾಡ್ತಾ ಇದ್ದಾನೆ? ಎಲ್ಲರ ಸೇವೆಯಿಂದ ಸಂತುಷ್ಟನಾದಂತಹ ಆ ಮಹಾನುಭಾವ ಯಾರ ತಪಸ್ಸಿಗೆ ಯಾವ ಫಲವನ್ನ ಕೊಡಬೇಕು, ಯಾರು ಎಷ್ಟು ಕರ್ಮಗಳ ಆಚರಣೆಯನ್ನ ಮಾಡಿದ್ದಾರೆ, ಯಾವ ಕರ್ಮಕ್ಕೆ ಯಾವ ಫಲ, ಇದನ್ನ ತುಂಬಾ ಚಿಂತೆ ಮಾಡ್ತಾ ಇದ್ದಂತೆ ಆ ರುದ್ರದೇವರು. ಯಾವಾಗ ಈ ಕಲಿಯುಗದ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಅನೇಕ ಬಿರುದಾಂಕಿತರಾದಂತಹ ರಾಯರು ಈ ಭೂಮಂಡಲದಲ್ಲಿ ಅವತಾರವನ್ನ ಎತ್ತಿದರೋ ಆ ಕ್ಷಣದಿಂದ ಆ ರುದ್ರದೇವರು ತಮ್ಮ ಲೋಕವಾದಂತಹ ಕೈಲಾಸ ಲೋಕದಲ್ಲಿ ಅತ್ಯಂತ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ. ಯಾಕೆ? ನನ್ನನ್ನ ಸೇವೆ ಮಾಡಿ, ಭಗವಂತನ ಸೇವೆಯನ್ನ ಮಾಡಿ ಯಾವ ಫಲಗಳನ್ನ ನನ್ನ ಮೂಲಕ ಆ ಭಕ್ತರು ಪಡೆದುಕೊಳ್ತಾ ಇದ್ದಾರೋ ಆ ಫಲಗಳನ್ನ ಇವತ್ತಿನ ದಿನ ಕಲಿಯುಗದಲ್ಲಿ ಅವತಾರ ಎತ್ತಿದ ರಾಯರೇ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನದೇನೂ ಕೂಡ ಕೆಲಸವೇ ಇಲ್ಲ. ಆದ್ದರಿಂದ ನಾನು ಸುಖವಾಗಿ ಪಾರ್ವತೀ ದೇವಿ ಒಟ್ಟಿಗೆ ಕೈಲಾಸ ಲೋಕದಲ್ಲಿ ಸುಖವಾಗಿ ಇರಬಹುದು ಅಂತ ಆಲೋಚನೆ ಮಾಡಿ ಕೈಲಾಸ ಲೋಕದಲ್ಲಿ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾರಂತೆ ಆ ಮಹಾರುದ್ರ ದೇವರು. ಅದನ್ನೇ ಹೇಳ್ತಾ ಇದೆ ರಾಘವೇಂದ್ರ ವಿಜಯ. ಪದೇ ಪದೇ ಪ್ರಪನ್ನಾನಾಂ ಶರಣಾಗತರಾದ ಭಕ್ತರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಸಂಪತ್ತುಗಳನ್ನು ಕೊಟ್ಟು, ಸಂಪತ್ತು ಅನ್ನೋ ಶಬ್ದಕ್ಕೆ ಬರೀ ಭೌತಿಕ ಸಂಪತ್ತು ಅನ್ನೋ ಅರ್ಥವನ್ನ ಮಾತ್ರ ಇಟ್ಟುಕೊಳ್ಳದೆ ಆಧ್ಯಾತ್ಮಿಕ ಸಂಪತ್ತು ಕೂಡ ಭಗವಂತನು ಕೊಡುವಂತಹ ಒಂದು ದೊಡ್ಡ ಅನುಗ್ರಹವೇ. ಯಾಕೆ? ಒಂದು ಕಡೆ ಮಾತು ಬರುತ್ತೆ, ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ದೇವತೆಗಳು ಯಾರಿಗೆ ಅನುಗ್ರಹವನ್ನ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನ ಪಡ್ತಾರೋ ಅವರಿಗೆ ಮಾಡುವ ಮೊದಲನೇ ಅನುಗ್ರಹ ಅಂತ ಹೇಳಿದರೆ ಅವರಲ್ಲಿ ಇರುವ ಭೌತಿಕ ಸಂಪತ್ತನ್ನ ಕಿತ್ತುಕೊಳ್ಳೋದು. ಅಂಥ ಭೌತಿಕ ಸಂಪತ್ತನ್ನ ಕಿತ್ತುಕೊಂಡು ವಿರಕ್ತಿ ಎಂಬ ಸಂಪತ್ತನ್ನ, ಜ್ಞಾನ ಎಂಬ ಸಂಪತ್ತನ್ನ ಕೊಟ್ಟು ಇವತ್ತಿನ ದಿನ ದೇವತೆಗಳು ಎಲ್ಲ ಭಕ್ತರನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥ ಮಹಾರುದ್ರ ದೇವರು ರಾಯರು ಅವತಾರವನ್ನು ಎತ್ತಿದ ಮೇಲೆ ನನ್ನ ಕೆಲಸ ಏನೂ ಕೂಡ ಇಲ್ಲ ಅಂತ ತಿಳಿದು ತಮ್ಮ ಲೋಕವಾದಂತಹ ಕೈಲಾಸ ಲೋಕದಲ್ಲಿ ತಮ್ಮ ಮಡದಿ ಆದ ಪಾರ್ವತೀ ದೇವಿ ಒಟ್ಟಿಗೆ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ಆಚಾರ್ಯರು ಹೇಳ್ತಾ ಇದ್ದಾರೆ, ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತೌ ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರಗುರುಃ ಪಾತಾಳೇ ಫಣಿನಾಂ ಪತಿಃ. ಸುರಲೋಕೆ ಸುರಗುರುಃ ಪಾತಾಳೇ ಫಣಿನಾಂ ಪತಿಃ. ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಕೊಡುಗೆ ಜಗತ್ತಿನಲ್ಲಿ ಅವರ ಸೇವೆಯನ್ನ ಮಾಡುವಂತಹ ಭಕ್ತರಿಗೆ ಬರೀ ಸಂಪತ್ತನ್ನ ಕೊಡೋದರ ಮೂಲಕ, ಕಷ್ಟಗಳನ್ನ ಪರಿಹಾರ ಮಾಡೋದರ ಮೂಲಕ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ತಿಳಿದುಕೊಳ್ಳಬಾರದು. ಯಾಕೆ? ರಾಯರ ಕೊಡುಗೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ, ಸಾರಸ್ವತ ಪ್ರಪಂಚಕ್ಕೆ ಅವರು ಕೊಟ್ಟ ಕೊಡುಗೆ ಇನ್ನಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಯರ ಸೇವೆಯನ್ನ ಬರೀ ಅವರ ಬೃಂದಾವನಗಳಿಗೆ ಪ್ರದಕ್ಷಿಣೆಯನ್ನ ಹಾಕೋದರ ಮೂಲಕ, ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡೋದರ ಮೂಲಕ, ರಾಯರಿಗೆ ನಮಸ್ಕಾರವನ್ನ ಮಾಡೋದರ ಮೂಲಕ ಮಾತ್ರ ನಾವು ಅವರ ಸೇವೆಯನ್ನ ಮಾಡಬೇಕು ಅಂತ ಅರ್ಥ ಅಲ್ಲ. ರಾಯರು ಬರೆದ ಅನೇಕ ಗ್ರಂಥಗಳ ಅಧ್ಯಯನವನ್ನ ಮಾಡೋದು. ಉದಾಹರಣೆಗೆ ಶ್ರೀಮತ್ ಟೀಕಾಕೃತ್ಪಾದರು ಬರೆದ ನ್ಯಾಯಸುಧಾ ಎಂಬ ಗ್ರಂಥಕ್ಕೆ ಪರಿಮಳ ಅನ್ನೋ ವ್ಯಾಖ್ಯಾನವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಅಂಥ ಪರಿಮಳ ಅನ್ನೋ ವ್ಯಾಖ್ಯಾನವನ್ನ ಅಧ್ಯಯನ ಮಾಡೋದರ ಮೂಲಕ ನಾವು ನೀವು ರಾಯರ ಸೇವೆಯನ್ನ ಮಾಡಬೇಕು. ಹಾಗಾದ್ರೆ ಆ ಪರಿಮಳದಲ್ಲಿ ಅಥವಾ ಆಚಾರ್ಯ ಮಧ್ವರು ಬರೆದ ಗ್ರಂಥಗಳಿಗೆ, ಶ್ರೀಮತ್ ಟೀಕಾಕೃತ್ಪಾದರು ಬರೆದ ಗ್ರಂಥಗಳಿಗೆ ರಾಯರು ಮಾಡಿದ ವ್ಯಾಖ್ಯಾನದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ,
ಅದಕ್ಕೆ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತೌ. ರಾಯರ ವ್ಯಾಖ್ಯಾನದ ಒಂದು ಮಹತ್ವ ಎಷ್ಟು ಅಂತ ಒಂದು ಮಾತು ಬರುತ್ತೆ. ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ. ರಾಯರು ಒಂದು ಬಾರಿ ಹೇಳಿದ್ದನ್ನ ಅದನ್ನ ತಿದ್ದಿ ತೀಡಿ ಮಾತುಗಳಲ್ಲಿ ವ್ಯತ್ಯಾಸವನ್ನ ಮಾಡಿ ಅಪ್ಪಿ ತಪ್ಪಿಯೂ ಕೂಡ ಹೇಳ್ತಾ ಇರಲಿಲ್ಲ. ಹೇಗಿತ್ತು ರಾಯರ ಮಾತು? ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ. ಅತ್ಯಂತ ವೇಗವಾಗಿ ಮಾತನಾಡೋದು ಅಲ್ಲ, ಅತ್ಯಂತ ನಿಧಾನವಾಗಿ ಮಾತನಾಡೋದು ಅಲ್ಲ, ಅತ್ಯಂತ ಉಗ್ಗು ಆ ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಧವಾಗಿ ಉಗ್ಗಿ ಉಗ್ಗಿ ಮಾತನಾಡುವಂತಹದ್ದು ಅದು ಇರಲಿಲ್ಲ. ಇಂಥ ಅಮೋಘವಾದಂತಹ ವಾಣಿ ರಾಯರ ಮಾತಾಗಿತ್ತು. ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ. ಮಾತಿನಲ್ಲೇ ಇಂಥ ಮಾತಿನ ಮಲ್ಲರಾದರೆ ಲೇಖನದಲ್ಲಿ ರಾಯರ ಶಕ್ತಿ ಹೇಗಿತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಲಿಖಿತಂ ನೈವ ನಿರ್ಮಾರ್ಷ್ಟಿ. ನಾವು ನೀವು ಎಲ್ಲ ಒಂದು ಲೇಖನವನ್ನ ಬರೀಬೇಕು ಅಂತಾದರೆ ಅದೆಷ್ಟು ಬಾರಿ ತಿದ್ದುತ್ತೇವೆ, ತೀಡ್ತೇವೆ, ಎಷ್ಟೋ ಬಾರಿ ಹರದೇ ಹಾಕ್ತೇವೆ. ಆದರೆ ರಾಯರು ತಮ್ಮ ಲೇಖನದಲ್ಲಿ ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಬಾರಿ ಬರೆದರು ಅಂತಾದರೆ ಅದೇ ಕೊನೆ ಬಾರಿ ಆಗ್ತಾ ಇತ್ತು ಹೊರತು ಅಪ್ಪಿ ತಪ್ಪಿಯೂ ಕೂಡ ಅದನ್ನು ಅಳಿಸಿ ಹಾಕ್ತಾ ಇರಲಿಲ್ಲ ಆ ರಾಯರು. ಅದನ್ನೇ ಹೇಳಿದ್ದು ನೈವ ನಿರ್ಮಾರ್ಷ್ಟಿ. ಮತ್ತಷ್ಟೇ ಅಲ್ಲ, ಅನೇಕ ವ್ಯಾಖ್ಯಾನಕಾರರು ಇವತ್ತಿನ ದಿನ ನಮಗೆ ಕಾಣಿಸ್ತಾರೆ. ಆದ್ರೆ ಮೂಲ ಗ್ರಂಥಕಾರರ ಅಭಿಪ್ರಾಯ ಏನೋ ಅದಕ್ಕೆ ಸಮಾನವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಅವರಿಗೆ ಸಮ್ಮತವಲ್ಲದ ವಿರುದ್ಧವಾದ ಅಭಿಪ್ರಾಯಗಳನ್ನ ಅನೇಕ ವ್ಯಾಖ್ಯಾನಕಾರರು ಇವತ್ತಿನ ದಿನ ಮಾಡಿದ್ದನ್ನು ನಾವು ನೋಡ್ತೇವೆ. ಆದರೆ ರಾಯರು ಮಾತ್ರ ತಮ್ಮ ಪರಿಮಳ ಅನ್ನೋ ವ್ಯಾಖ್ಯಾನದಲ್ಲಿ ಅನೇಕ ಗ್ರಂಥಗಳ ವ್ಯಾಖ್ಯಾನದಲ್ಲಿ ರಾಯರು ಆಚಾರ್ಯ ಮಧ್ವರಿಗೆ, ನಮ್ಮ ನಿಮ್ಮೆಲ್ಲರಿಗೂ ರಾಯರಿಗೂ ಕೂಡ ಪರಮಗುರುಗಳಾದಂತಹ ಮಧ್ವಾಚಾರ್ಯರ ಮಾತಿಗೆ ಅನುಸಾರವಾದಂತಹ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ ಹೊರತು ಅಪ್ಪಿ ತಪ್ಪಿಯೂ ಕೂಡ ಅವರಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಟೀಕಾಕೃತ್ಪಾದರಿಗೆ ಯಾವ ಅಭಿಪ್ರಾಯವೋ ಆ ಅಭಿಪ್ರಾಯವನ್ನ ತೆಗೆದು ಹಾಕದೆ ಅವರ ಮನಸ್ಸಿನಲ್ಲಿ ಯಾವ ಅಭಿಪ್ರಾಯ ಉಂಟೋ ಆ ಅಭಿಪ್ರಾಯವನ್ನೇ ತಮ್ಮ ವ್ಯಾಖ್ಯಾನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟೇ ಅಲ್ಲ, ಅವರ ವ್ಯಾಖ್ಯಾನದ ಇನ್ನೊಂದು ಮುಖ್ಯವಾದ ಶೈಲಿ ಏನು ಅಂದ್ರೆ, ತಾವು ವ್ಯಾಖ್ಯಾನವನ್ನ ಮಾಡಿದ ಅಂಶಗಳಲ್ಲಿ ಪರವಾದಿಗಳ ಖಂಡನೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೋ ಅದೇ ಖಂಡನೆ ಮತ್ತೆ ಪುನಃ ತಮ್ಮ ವ್ಯಾಖ್ಯಾನದ ಮೇಲೆ ಬಂದ್ರೆ ಅಂತ ಅವರೇ ಊಹಿಸಿಕೊಂಡು ಅಪ್ಪಿ ತಪ್ಪಿಯೂ ಕೂಡ ಇನ್ನೊಬ್ಬ ಪರವಾದಿ, ಬೇರೊಬ್ಬ ದಾರ್ಶನಿಕ ತಮ್ಮ ವ್ಯಾಖ್ಯಾನವನ್ನು ಖಂಡನೆ ಮಾಡಲಿಕ್ಕೆ ಆಗದೆ ಇರುವಂತೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ರಾಯರ ವ್ಯಾಖ್ಯಾನ ಹೇಗಿದೆ ಅಂದ್ರೆ, ಅಜ್ಞಾನವನ್ನ, ವಿಪರೀತ ಜ್ಞಾನವನ್ನ, ಪ್ರತಿಯೊಬ್ಬ ಮನುಷ್ಯನಿಗೆ ಅಜ್ಞಾನ ಇದ್ದರೆ ಪರವಾಗಿಲ್ಲ, ವಿಪರೀತ ಜ್ಞಾನ ಅಪ್ಪಿ ತಪ್ಪಿಯೂ ಕೂಡ ಇರಬಾರದು. ಅಂಥ ನಮ್ಮ ನಿಮ್ಮೆಲ್ಲರ ಶತ್ರುವಾದ ಅಜ್ಞಾನ, ವಿಪರೀತ ಜ್ಞಾನ ಎರಡನ್ನೂ ಕೂಡ ನಿವಾರಣೆ ಮಾಡುವಂತಹ ಅದ್ಭುತವಾದ ವ್ಯಾಖ್ಯಾನವೇ ಇವತ್ತಿನ ದಿನ ರಾಯರ ವ್ಯಾಖ್ಯಾನವಾಗಿದೆ. ಮತ್ತೆ ಅನಿಷ್ಟಘ್ನಂ, ಎಲ್ಲರ ಅನಿಷ್ಟಗಳನ್ನು ಕೂಡ ಪರಿಹಾರ ಮಾಡುತ್ತೆ. ಕಾಮಿತದಂ, ಬೇಡಿದ ಭಕ್ತರ ಎಲ್ಲ ವರಗಳನ್ನು ಕೂಡ ಪೂರೈಸುವಂತಹ ಒಂದು ಅದ್ಭುತವಾದ ವ್ಯಾಖ್ಯಾನ ರಾಯರ ವ್ಯಾಖ್ಯಾನವಾಗಿದೆ. ಈ ದಾಸರ ತವರಾದ ರಾಯಚೂರು ಪ್ರಾಂತ್ಯದ ಸಮೀಪದಲ್ಲಿ ಇಭರಾಂಪುರ ಅಪ್ಪ ಅವರು ಅನ್ನುವವರ ಇತಿಹಾಸವನ್ನ ನಾವು ಕೇಳ್ತೇವೆ. ಇಂಥ ದೊಡ್ಡ ಸಾಧನೆ ಇಭರಾಂಪುರ ಅಪ್ಪ ಅವರು ತಮ್ಮ ಜೀವನ ಪೂರ್ತಿ ಮಾಡಿದ ದೊಡ್ಡ ಸಾಧನೆಗಳಲ್ಲಿ ಇದು ಒಂದು ಸಾಧನೆ. ರಾಯರು ನ್ಯಾಯಸುಧಾ ಗ್ರಂಥಕ್ಕೆ ಬರೆದ ಪರಿಮಳ ಎಂಬ ವ್ಯಾಖ್ಯಾನವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರಂತೆ ಆ ಇಭರಾಂಪುರ ಅಪ್ಪ ಅವರು. ಅದರ ಮಹಿಮೆ ಎಷ್ಟು ಅಂತ ಹೇಳಿದರೆ, ಯಾರಿಗಾದರೂ ಕೂಡ ಅಪ್ಪ ಅವರು ಪತ್ರವನ್ನ ಬರೆದು ಕಳುಹಿಸಿದರೆ ಆ ಪತ್ರದಲ್ಲಿ ಪರಿಮಳ ಬರ್ತಾ ಇತ್ತು. ಅಷ್ಟೇ ಅಲ್ಲ,
ಇಭರಾಂಪುರ ಅಪ್ಪ ಅವರ ದೇಹದ ಅವಸಾನ ಆದ ಮೇಲೆ, ಅವರ ಮರಣದ ಅನಂತರದಲ್ಲಿ ಎಲ್ಲರೂ ಕೂಡ ಸತ್ತ ಮೇಲೆ ಆ ಶವದ ಮೂಲಕ ದುರ್ನಾತ ಬಂದರೆ, ಆದರೆ ಅಪ್ಪ ಅವರ ದೇಹದಿಂದ ಯಾವ ದುರ್ನಾತವೂ ಕೂಡ, ಕೆಟ್ಟ ವಾಸನೆಯೂ ಕೂಡ ಬರದೆ ಪರಿಮಳ ಎಂಬ ವ್ಯಾಖ್ಯಾನದ ಪಾರಾಯಣ ಫಲದಿಂದ ಇಭರಾಂಪುರ ಅಪ್ಪ ಅವರ ದೇಹದಿಂದ ಪರಿಮಳ ಬರ್ತಾ ಇತ್ತು. ಹಾಗಾದರೆ ರಾಯರು ಬರೆದ ಪರಿಮಳ ಎಂಬ ವ್ಯಾಖ್ಯಾನದ ಪಾರಾಯಣದಿಂದಲೇ ಇಷ್ಟು ಮಹಿಮೆ, ಇಷ್ಟು ಶ್ರೇಯಸ್ಸು ಅವರಿಗೆ ದಕ್ಕಿರಬೇಕಾದರೆ, ಹಾಗಾದ್ರೆ ರಾಯರ ವ್ಯಾಖ್ಯಾನದಲ್ಲಿ ಇನ್ನೆಷ್ಟು ನಿಗೂಢವಾದಂತಹ ಅಂಶಗಳು ಇರಲಿಕ್ಕಿಲ್ಲ. ಆದ್ದರಿಂದ ಇಂಥ ವ್ಯಾಖ್ಯಾನವನ್ನ ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತೌ ಸಂಖ್ಯಾವತ್ಸು ಯದೀರಿತಾಂ, ಅನೇಕ ವಿದ್ವಾಂಸರ ಮಧ್ಯದಲ್ಲಿ ರಾಯರ ವ್ಯಾಖ್ಯಾನವನ್ನು ಇಟ್ಟು ನೋಡಿದಾಗ ಟೀಕಾಕೃತ್ಪಾದರ ಪಂಕ್ತಿಗೆ, ಆಚಾರ್ಯ ಮಧ್ವರ ಪಂಕ್ತಿಗೆ ಮಧ್ಯದಲ್ಲಿ ಬರುವಂತಹ ಯಾವ ಸಂದೇಹಗಳಿದೆ ಆ ಸಂದೇಹವನ್ನ ನಿವಾರಣೆ ಮಾಡಲಿಕ್ಕೆ ಇರುವಂತಹ ಏಕೈಕ ಅದ್ಭುತ ವ್ಯಾಖ್ಯಾನ ರಾಯರ ವ್ಯಾಖ್ಯಾನ. ಎಲ್ಲ ಗ್ರಂಥಗಳಿಗೂ ಕೂಡ ಭಾವದೀಪ ಆಗಿರಬಹುದು, ಪರಿಮಳ ಆಗಿರಬಹುದು, ಟೀಕಾಕೃತ್ಪಾದರು ಬರೆದ ವಾದಾವಲಿ ಎಂಬ ಗ್ರಂಥಕ್ಕೆ ಬರೆದ ವ್ಯಾಖ್ಯಾನ ಆಗಿರಬಹುದು, ಪ್ರಮಾಣ ಪದ್ಧತಿ ಅನ್ನೋ ಗ್ರಂಥಕ್ಕೆ ಬರೆದ ವ್ಯಾಖ್ಯಾನ ಆಗಿರಬಹುದು. ಎಲ್ಲ ವ್ಯಾಖ್ಯಾನಗಳು ಕೂಡ ಆಚಾರ್ಯ ಮಧ್ವರು ಟೀಕಾಕೃತ್ಪಾದರ ಮಧ್ಯದಲ್ಲಿ ಬರುವಂತಹ ಯಾವ ಸಂದೇಹ ಇದೆ, ಜನರಿಗೆ ಬರುವಂತಹ ಸಂದೇಹ ಇದೆ, ಆ ಸಂದೇಹವನ್ನು ಸಂಪೂರ್ಣ ನಿವಾರಣೆ ಮಾಡಿಕೊಡುವಂತಹ ಅದ್ಭುತವಾದ ವ್ಯಾಖ್ಯಾನ ರಾಯರ ವ್ಯಾಖ್ಯಾನವಾಗಿದೆ. ಇಂಥ ವ್ಯಾಖ್ಯಾನವನ್ನ ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರಗುರುಹು ಪಾತಾಲೆ ಫಣಿನಾಂಪತಿ. ಸುರಲೋಕೆ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೂ ಕೂಡ ಗುರುಗಳು ಅಂತ ಹೇಳಿದರೆ ಬೃಹಸ್ಪತ್ಯಾಚಾರ್ಯರು. ಇಂಥ ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಒಡೆಯನಾದ ದೇವೇಂದ್ರನ ಸನ್ನಿಧಾನದಲ್ಲಿ ಸದಾಕಾಲ ವಾಸವನ್ನ ಮಾಡ್ತಾ ಇರ್ತಾರೆ. ಯಾಕೆ? ಪಾತಾಳ ಲೋಕದಲ್ಲಿ ಶೇಷನು ಎಲ್ಲ ಶಾಸ್ತ್ರ ಅಧ್ಯಯನವನ್ನ ಮಾಡತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಶಾಸ್ತ್ರಕ್ಕೆ ಮುಖ್ಯ ಅಭಿಮಾನಿಯಾದಂತಹ ಶೇಷ ಇವತ್ತಿನ ದಿನ ಪಾತಾಳ ಲೋಕದಲ್ಲಿ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ನನ್ನ ಕೆಲಸ, ಬೃಹಸ್ಪತ್ಯಾಚಾರ್ಯರ ಕೆಲಸ, ಶೇಷದೇವರ ಕೆಲಸ, ಎರಡೂ ಕೆಲಸಗಳನ್ನ ರಾಯರು ಶಾಸ್ತ್ರ ಪಾಠ ಪ್ರವಚನಗಳ ಮೂಲಕ, ಗ್ರಂಥಗಳನ್ನು ಬರೆಯೋದರ ಮೂಲಕ ಅವರು ಭೂಲೋಕದಲ್ಲಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಅವರು ದೇವಲೋಕದಲ್ಲಿ, ಶೇಷದೇವರು ಪಾತಾಳ ಲೋಕದಲ್ಲಿ ಅತ್ಯಂತ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾರಾಯಣಾಚಾರ್ಯರು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ಆ ರಾಯರ ಅಂತಃಕರಣ ಎಂತಹದ್ದು ಅನ್ನೋದನ್ನ ವರ್ಣನೆ ಮಾಡ್ತಾರೆ.